ತಪ್ಪುಗಳು, ಸೋಲುಗಳು, ಅವಮಾನಗಳು, ನಿರಾಸೆಗಳು, ತಿರಸ್ಕಾರಗಳು ಇವುಗಳೆಲ್ಲವೂ ಉನ್ನತಿ ಮತ್ತು ಬೆಳವಣಿಗೆಯ ಭಾಗಗಳು. ಯಾವ ವ್ಯಕ್ತಿಯೂ ಈ ಅನುಭವಗಳಿಂದ ಹಾದುಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಯ ಮಾತಿನಿಂದ ನೋವಾದಾಗ ಎರಡು ರೀತಿಯಲ್ಲಿ ಯೋಚನೆ ಮಾಡಿ, ನಿರ್ಧಾರ ಮಾಡಿ. ಒಂದು ವ್ಯಕ್ತಿ ಮುಖ್ಯವೋ, ಎರಡು ಮಾತು ಮುಖ್ಯವೋ. ವ್ಯಕ್ತಿ ಮುಖ್ಯವಾದರೆ ಅವರು ಆಡಿದ ಮಾತನ್ನು ಮರೆತುಬಿಡಿ. ಮಾತು ಮುಖ್ಯವಾದರೆ ವ್ಯಕ್ತಿಯನ್ನು ಮರೆತುಬಿಡಿ. ವ್ಯರ್ಥವಾಗಿ ಕೊರಗಬೇಡಿ. ನಿನ್ನನ್ನು ಅಳಿಸಿದವನು ಅಳುವ ಸಮಯ ಬಂದೇ ಬರುತ್ತದೆ. ಕಾದು ನೋಡು, ಏಕೆಂದರೆ ನಾವು ಕಾಲಚಕ್ರದ ಮಧ್ಯೆ ಸಿಲುಕಿದ್ದೇವೆ. ನೋಡಲು ಕಣ್ಣಿದೆ ಎಂದು ಖುಷಿಪಡುವ ಮುನ್ನವೇ ಕಂಬನಿಯ ಪರಿಚಯ ಮಾಡುವವನೇ ಭಗವಂತ. ಎಷ್ಟು ಜನ ಸಂಬಂಧಿಕರಿದ್ದರೇನೋ, ಗೆಳೆಯರಿದ್ದರೇನೋ, ಕಷ್ಟಕಾಲದಲ್ಲಿ ತೋರಿಸುವನು ನಮ್ಮ ಆಪ್ತರು ಯಾರೆಂದು. ನಮ್ಮಿಂದ ಲಾಭವಿದೆಯೆಂದಾದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ. ಅದೇ ನಮ್ಮಿಂದ ನಷ್ಟವಾಗುತ್ತೆ ಅಂತ ಗೊತ್ತಾದರೆ ಮಿತ್ರ ಕೂಡ ಶತ್ರುವಾಗುತ್ತಾನೆ. ಕರ್ಮದ ಏಟು ತುಂಬಾ ಭಯಂಕರವಾಗಿರುತ್ತದೆ. ನಮ್ಮಲ್ಲಿ ಸಂಗ್ರಹವಾಗ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ. ಪುಣ್ಯ ಮುಗಿದ ನಂತರ ಸಮರ್ಥ ರಾಜನೂ ಕೂಡ ಭಿಕ್ಷೆ ಬೇಡಬೇಕಾಗುತ್ತದೆ. ಆದ್ದರಿಂದ ಯಾರೊಂದಿಗಾದರೂ ಮೋಸ, ಕಪಟ, ವಂಚನೆ ಮಾಡಿ ಯಾರನ್ನೂ ಮೋಸ ಮಾಡಬೇಡಿ. ಪೂಜೆ ಮಾಡುವಾಗ ದೇವರು ಕೇಳಿಸಿಕೊಳ್ಳುತ್ತಾನೆ ಎಂದು ನಂಬುವ ನಾವುಗಳು ಇನ್ನೊಬ್ಬರಿಗೆ ಮೋಸ ಮಾಡುವಾಗ ದೇವರು ನೋಡುತ್ತಾನೆ ಎಂದು ಏಕೆ ಯೋಚಿಸುವುದಿಲ್ಲ? ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಾದರೂ ಬದಲಾಗಬಹುದು. ಆದ್ದರಿಂದ ನೀವು ಯಾರಿಗೂ ಅಪಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ನೀವು ಶಕ್ತಿಶಾಲಿಯಾಗಿರಬಹುದು, ಆದರೆ ಸಮಯ ನಿಮಗಿಂತ ಶಕ್ತಿಶಾಲಿ ಎಂದು ಮರೆಯಬೇಡಿ. ನಮ್ಮನ್ನು ಇಷ್ಟಪಡುವವರು ನಮ್ಮಲ್ಲಿ 1000 ತಪ್ಪು ಕಂಡರೂ ಕೈಹಿಡಿದು ತಿದ್ದಲು ಬಯಸುತ್ತಾರೆ. ಆದರೆ ನಮ್ಮನ್ನು ಇಷ್ಟಪಡದವರು ನಮ್ಮಲ್ಲಿ 1000 ಒಳ್ಳೆಯ ಗುಣಗಳು ಅಡಗಿದ್ದರೂ ಒಂದೇ ಒಂದು ತಪ್ಪು ಕಂಡುಹಿಡಿದು ದೂರವಾಗಿ ಬಿಡುತ್ತಾರೆ. ಹಿಂದಕ್ಕೆ ನೋಡಿದರೆ ಅನುಭವ ಸಿಗುತ್ತದೆ, ಮುಂದೆ ನೋಡಿದರೆ ಭವಿಷ್ಯ ಸಿಗುತ್ತದೆ, ಸುತ್ತಲೂ ನೋಡಿದರೆ ಸತ್ಯ ಅರಿವಾಗುತ್ತದೆ. ನಮ್ಮೊಳಗೆ ನಾವು ನೋಡಿದರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೆಜ್ಜೆಗಳು ದಾರಿ ತೋರಿಸಿದರೆ ಕಷ್ಟಗಳು ಗುರಿ ಮುಟ್ಟಿಸುತ್ತದೆ. ದುಃಖದ ಬಗ್ಗೆಯೇ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿಯೇ ಉಳಿಯುವೆ. ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ದರೆ ಮುಂದೆ ಸುಖಿಯಾಗುವೆ. ಏಕೆಂದರೆ ಮನಸ್ಸು ಹೆಚ್ಚಾಗಿ ಯಾವುದರ ಬಗ್ಗೆ ಧ್ಯಾನಗೊಳ್ಳುವುದೋ ಅದೇ ಸಕ್ರಿಯವಾಗುವುದು. ಧ್ಯಾನ ಮತ್ತು ಏಕಾಗ್ರತೆಯೇ ಈ ಪ್ರಪಂಚದ ಅತೀ ದೊಡ್ಡ ಸಾಧನೆ. ನೀವು ಹೇಗಿದ್ದೀರೋ ಹಾಗೇ ಇರಿ, ಅನುಕರಿಸಲು ಹೋಗಬೇಡಿ. ಭಗವಂತ ನಿಮಗಾಗಿಯೇ ವಿಶೇಷ ಅಚ್ಚು ತಯಾರಿಸಿದ್ದಾನೆ, ಅದನ್ನು ವ್ಯರ್ಥ ಮಾಡಬೇಡಿ. ಅಷ್ಟಕ್ಕೂ ಬೆಲೆ ಇರುವುದು ಅಸಲಿಗೆ ಹೊರತು ನಕಲಿಗೆ ಅಲ್ಲ. ಕೆಟ್ಟವರು ಎಷ್ಟೇ ಮೆರೆಯಲಿ, ನೀನು ಪ್ರತಿಕ್ರಿಯಿಸದೆ ಸುಮ್ಮನಿರು. ಅವರ ವಿನಾಶ ಸದ್ಯದಲ್ಲೇ ಬಂದೇ ಬರುತ್ತದೆ. ನೀನು ಹಾಕಿದ ಕಣ್ಣೀರಿನ ಬೆಲೆ ಅವರಿಗೆ ತಿಳಿಯುತ್ತದೆ. ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎಂಬುದು ತುಂಬ ಮುಖ್ಯ. ಏಕೆಂದರೆ ದುರ್ಯೋಧನ ಶಕುನಿಯ ಹತ್ತಿರ ಸಲಹೆ ಕೇಳುತ್ತಿದ್ದ, ಆದರೆ ಅರ್ಜುನ ಶ್ರೀಕೃಷ್ಣನ ಹತ್ತಿರ ಸಲಹೆ ಕೇಳುತ್ತಿದ್ದ. ಗೌರವ ಕೊಟ್ಟು ಮಾತನಾಡುತ್ತಾರೆ ಎಂಬ ಮಾತ್ರಕ್ಕೆ ಅವರನ್ನು ಹೇಡಿಗಳು ಎಂದು ತಿಳಿದುಕೊಳ್ಳುವುದು ಮೂರ್ಖತನದ ಲಕ್ಷಣ. ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ಅರಿಶಿಣ ನಾಶವಾಗಬಹುದು, ಆದರೆ ಒಳ್ಳೆಯವರ ಮೌನದ ಹಿಂದೆ ಮಹಾವಿನಾಶವೇ ಕಾದಿರುತ್ತದೆ. ನೆನಪಿರಲಿ, ಯಾವುದು ಯಾರಿಗೆ ಸಲ್ಲಬೇಕು ಎಂದು ವಿಧಿಲಿಖಿತವಾಗಿರುವುದೋ ಅದು ಎಷ್ಟೇ ತಡವಾದರೂ ಅವರಿಗೆಯೇ ಸಲ್ಲುತ್ತದೆ. ತೊಂದರೆ ಬಂದರೆ ಪ್ರಾಮಾಣಿಕವಾಗಿರಿ, ಹಣ ಬಂದಾಗ ಸರಳವಾಗಿರಿ, ಹಕ್ಕನ್ನು ಪಡೆದ ನಂತರ ವಿನಯವಾಗಿರಿ, ನೀವು ಕೋಪಗೊಂಡಾಗ ಶಾಂತವಾಗಿರಿ. ಇದನ್ನೇ ಜೀವನದ ನಿರ್ವಹಣೆ ಎಂದು ಕರೆಯಲಾಗುತ್ತದೆ. ಇಂದಿನ ಮನುಷ್ಯ ಕಾಲಕ್ಕೆ ತಕ್ಕಂತೆ ಮಾತು ಬೆಳೆಸುವ, ಅಗತ್ಯಕ್ಕೆ ತಕ್ಕಂತೆ ಬೆರೆಯುವ, ಸಂದರ್ಭಕ್ಕೆ ತಕ್ಕಂತೆ ವರ್ತಿಸುವ ಬಹುಮುಖ ಪ್ರತಿಭೆ. ಹೃದಯದಲ್ಲಿ ಪ್ರೀತಿ ತುಂಬಿದ್ದರೆ ವೈರಿಗಳೂ ಕೂಡ ಸ್ನೇಹಿತರಾಗುತ್ತಾರೆ. ಮನದಲ್ಲಿ ದ್ವೇಷವೇ ತುಂಬಿದ್ದರೆ ಸ್ನೇಹಿತರೂ ಕೂಡ ವೈರಿಗಳಾಗುತ್ತಾರೆ. ಮನಸ್ಸು ದುರ್ಬಲವಾಗಿರುವಾಗ ಸನ್ನಿವೇಶಗಳೇ ಸಮಸ್ಯೆಗಳಾಗಿ ಪರಿವರ್ತನೆಯಾಗುತ್ತದೆ. ಮನಸ್ಸು ಸಮತೋಲನದಲ್ಲಿದ್ದಾಗ ಸನ್ನಿವೇಶಗಳು ಸವಾಲುಗಳಾಗುತ್ತದೆ. ಮನಸ್ಸು ಪ್ರಬಲವಾಗಿದ್ದರೆ ಸನ್ನಿವೇಶಗಳು ಅವಕಾಶಗಳಾಗಿ ಬದಲಾಗುತ್ತದೆ. ಇದೇ ಜೀವನ. ಒಂದು ಮಾತನ್ನು ಯಾವಾಗನೂ ನೆನಪಿಟ್ಟುಕೊಳ್ಳಿ, ಈ ಮುಖ, ಸೌಂದರ್ಯ, ಈ ದೇಹ ಎಲ್ಲವೂ ನಾವು ಸಾಲದಲ್ಲಿ ಪಡೆದಿದ್ದೇವೆ. ಸಮಯ ಬಂದಾಗ ಇವುಗಳ ಮಾಲೀಕನಿಗೆ ನಾವು ಎಲ್ಲವನ್ನೂ ಹಿಂದಿರುಗಿಸಬೇಕು. ಹಠವಿದೆ ಎಂದರೆ ಅದು ದುರ್ಬಲತೆಯ ಸೂಚನೆಯಲ್ಲ. ಹಠದಿಂದ ನಿನ್ನ ಧರ್ಮವನ್ನು ರಕ್ಷಿಸಬಹುದು, ಜಗತ್ತನ್ನೂ ಗೆಲ್ಲಬಹುದು. ಆದರೆ ಅತಿಯಾದ ಹಠ ಅಹಂಕಾರವಾಗಿಬಿಟ್ಟರೆ
ಅದು ನಿನ್ನನ್ನು ನಿನ್ನಿಂದಲೇ ದೂರ ಮಾಡಿಬಿಡುತ್ತದೆ. ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು ನೊಂದುಕೊಳ್ಳಬೇಡಿ. ಏಕೆಂದರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ. ಅದರಲ್ಲಿ ನಿಮ್ಮ ತಪ್ಪೇನಿಲ್ಲ. ದುಃಖ ಯಾರಿಗಿಲ್ಲ ಹೇಳಿ. ಆಗೋದೆಲ್ಲ ಒಳ್ಳೆಯದಕ್ಕೆ. ನಗ್ತಾ ಇರು ಯಾವಾಗಲೂ. ಬೆವರ ಹನಿ ಭರವಸೆ ಕೊಡುತ್ತೆ. ಕಣ್ಣೀರಿನ ಹನಿ ಬದುಕು ಕಲಿಸುತ್ತೆ. ಪ್ರತಿ ನೋವು ಒಂದು ಪಾಠ ಕಲಿಸುತ್ತದೆ. ಪ್ರತಿಯೊಂದು ಪಾಠ ವ್ಯಕ್ತಿಯನ್ನು ಬದಲಾಯಿಸುತ್ತದೆ. ನನ್ನ ಜೀವನ ಯಾರೊಂದಿಗೆ ಇದ್ದರೆ ಚೆನ್ನಾಗಿರುತ್ತದೆ, ಯಾರೊಂದಿಗೆ ಇದ್ದರೆ ಚೆನ್ನಾಗಿರುವುದಿಲ್ಲ ಎಂದು ನೀನು ಲೆಕ್ಕ ಹಾಕಬೇಡ. ಆ ಭಗವಂತನೇ ನಿನ್ನನ್ನು ಸೃಷ್ಟಿಸುವ ಮೊದಲೇ ಲೆಕ್ಕ ಹಾಕಿರುತ್ತಾನೆ. ಯಾರ ಜೀವನಕ್ಕೆ ಎಷ್ಟು ಕೊಡಬೇಕು, ಏನು ಕೊಡಬೇಕು ಎಂದು. ಭಿಕ್ಷುಕನು ನಾಳೆ ಕುಬೇರನಾಗಬಲ್ಲ. ಇಂದಿನ ಕುಬೇರನು ನಾಳೆ ಭಿಕ್ಷುಕನಾಗಬಲ್ಲ. ಹುಟ್ಟು ಸಾವು ಹೇಗೆ ಉಚಿತ ಖಚಿತವೋ ಹಾಗೆಯೇ ಅದೃಷ್ಟವೂ ದುರಾದೃಷ್ಟವೂ. ಉಚಿತ ಖಚಿತವು. ಇರುವಷ್ಟು ದಿನ ಒಳ್ಳೆಯದನ್ನು ಮಾಡಿ, ಒಳಿತಿಗಾಗಿ ಬದುಕಿ. ನಿಮ್ಮ ಉದ್ದೇಶ ಸರಿಯಿದ್ರೆ ಧರ್ಮ ಕೈಬಿಡಲ್ಲ. ನಿಮ್ಮ ಉದ್ದೇಶ ಸರಿಯಿಲ್ಲ ಅಂದ್ರೆ ಕರ್ಮ ಕಾಡದೇ ಬಿಡಲ್ಲ. ನಮಗೆ ಕಷ್ಟ ಬಂದಾಗ ಯಾರೂ ಸಹಾಯ ಮಾಡಿಲ್ಲ ಅಂತ ಅಂದುಕೊಳ್ಳುವ ಮುಂಚೆ ಯೋಚನೆ ಮಾಡಿ, ನಾವು ಸುಖವಾಗಿದ್ದಾಗ ಯಾರಿಗಾದರೂ ಸಹಾಯ ಮಾಡಿದ್ದೀವಾ ಅಂತ. ಹಾಗೇನಾದರೂ 4 ಜನರಿಗೆ ಸಹಾಯ ಮತ್ತು ಒಳ್ಳೆಯ ಕೆಲಸ ಮಾಡಿದ್ದರೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಬಂದು ನಿಮ್ಮ ಕಷ್ಟಕಾಲದಲ್ಲಿ ನಿಮ್ಮನ್ನು ಕಾಪಾಡುತ್ತಾನೆ. ಅಧರ್ಮದ ಹಾದಿಯಲ್ಲಿ ಯಾವ ಅಡೆತಡೆಗಳೂ ಇರುವುದಿಲ್ಲ. ಆದರೆ ಅದು ಸೇರುವ ಗುರಿ ಮಾತ್ರ ನರಕ. ಧರ್ಮದ ಹಾದಿಯಲ್ಲಿ ಹಲವಾರು ಅಡೆತಡೆಗಳು ಇರುತ್ತವೆ. ಆದರೆ ಅದು ಸೇರುವ ಗುರಿ ಮಾತ್ರ ಸ್ವರ್ಗ.